ಧಿಕ್ಕಾರ. ದಲಿತರನ್ನ ಕಡೆಗಣಿಸಿರುವ ಎಮ್ಮೆಲ್ಲೆಗೆ ಧಿಕ್ಕಾರ. ಏನೇ ಬರಲಿ ಏನೇ ಬರಲಿ ದಲಿತರ ಐಕ್ಯತೆಗೆ ವಿರೋಧವಾಗಲಿ, ದಲಿತರ ಒಕ್ಕೂಟಕ್ಕೆ ವಿರೋಧವಾಗಲಿ. ಇವತ್ತಿನ ಪ್ರತಿಭಟನೆ ವಿಚಾರ ಏನಂದ್ರೆ, ಈ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಏನ್ 153 ವಾರ್ಡು ಮತ್ತು 144 ವಾರ್ಡು ಹಾಗೂ ಸುಧಾಮ್ ನಗರ, ಅಪ್ಪಾಜಿ ಗಾರ್ಡನ್, ವಿನೋಬ್ ನಗರ, KS ಗಾರ್ಡನ್ ಈ ವಾರ್ಡ್ಗಳಲ್ಲಿ ಇದುವರೆಗೂ ಸರಿಯಾದ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ. ಆದ್ರೆ ಕೌನ್ಸಿಲರ್ ಇದ್ದಾಗಲೂ ಅಭಿವೃದ್ಧಿಗಾಗಿ 2 ಕೋಟಿ ರೂಪಾಯಿ ರಿಲೀಸ್ ಮಾಡ್ತಾ ಇದ್ರು. ಆ ಹಣ ಏನ್ ಮಾಡೋದು ಗೊತ್ತಿಲ್ಲ. ಮತ್ತೆ ಶಾಸಕರ ಅನುದಾನ ಕೋಟ್ಯಾಂತರ ರೂಪಾಯಿ ಬಂದಿದೆ. ಅದ್ರ ಕೂಡ ಇನ್ನ ಇದುವರೆಗೂ ಅಭಿವೃದ್ಧಿ ಸರಿಯಾಗಿಲ್ಲ. ಇದರಲ್ಲಿ ಮುಖ್ಯವಾದ ವಿಷಯಗಳೇನಂದ್ರೆ, ಜಯನಗರ ವಾರ್ಡ್ ನಂಬರ್ 153 ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಒಳಪಟ್ಟಿರುವ ವಾರ್ಡು. ಈ ವಾರ್ಡಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 120 ಮನೆಗಳು ನಿರ್ಮಿಸಿರ್ತಾರೆ ಕ್ವಾರ್ಟರ್ಸ್. ಈ ಕ್ವಾರ್ಟರ್ಸ್ 1992ರಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರುವಂತ ವೀರಪ್ಪ ಮೊಯ್ಲಿ ಅವರ ಅವಧಿಯಲ್ಲಿ ಈ ಕಾಮಗಾರಿ ಕೆಲಸ ಶುರುವಾಯಿತು. ಮೊದಲ ಪೂಜೆ ಆದ ನಂತರ ಅಲ್ಲೇ ಇರುವಂತ ದಲಿತರಿಗೆ ಈ ಮನೆ ಹಂಚಿಕೆ ಮಾಡ್ಬೇಕಂತ ಆದೇಶ ಹೊರಡಿಸಿದ್ರು. ಆದ್ರೆ ಅಲ್ಲಿರುವಂತ ಆಗಿನ ಯಾರು MLA ಇದ್ರು ಅವರು ಮತ್ತೆ ಹಿಂದೆ ಬಂದವರು ಇದರ ಸುಮಾರು ಕುತಂತ್ರಗಳಿಂದ ಜನರಿಗೆ ಹಂಚಿಕೆ ಮಾಡಿಲ್ಲ. ಆದ ನಂತರ ಸುಮಾರು ಜನರು ವಂಚನೆ ಆಗಿ ಆದ ನಂತರ ಕೋರ್ಟ್ ಮೆಟ್ಲೆತ್ತಿ ಸುಮಾರು ಜನ ಒಂದು 55 ಜನ ಮನೆ ಪಡೆದಿದ್ದಾರೆ. ಆದ್ರೆ ಆ ವಸತಿಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ. ಇದರ ವಿಚಾರವಾಗಿ ಫುಲ್ ಮಾಹಿತಿಯನ್ನ ಫೋಟೋ ಸಮೇತ ಹಾಕಿದ್ದೀವಿ. ಯಾವ ರಸ್ತೆಯಲ್ಲಿ, ಯಾವ ರೋಡಲ್ಲಿ, ಯಾವ ಚರಂಡಿಗಳು ಬ್ಲಾಕ್ ಆಗಿದೆ, ಮನೆಗಳು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಒಟ್ಟು ಫೋಟೋಗಳು ಹಾಕಿದ್ದೀವಿ. ಇದು ಚಿಕ್ಕಪೇಟೆ ವ್ಯಾಪ್ತಿಯ ಒಟ್ಟು ಎಲ್ಲಾ ವಾರ್ಡ್ಗಳಲ್ಲೂ ಇದೇ ರೀತಿ ಸಮಸ್ಯೆ ಇದೆ. ಹಂಗಾಗಿ ಅದು ಮಾತ್ರ ಅಲ್ಲ, ಚರಂಡಿಗಳ ಸಂಬಂಧ ಇದು ಒಳ ಚರಂಡಿ ವ್ಯವಸ್ಥೆ ತುಂಬಿ ಹರಿತಾ ಇದೆ. ಈಗ ಮಳೆಗಾಲ ಹರಿತಾ ಇದೆ. ಫೋನ್ಗಳು ಮಾಡಿರೋನು ಕೂಡ ಯಾವುದೇ ಅಧಿಕಾರಿಗಳು ಫೋನ್ ಎತ್ತಾ ಇಲ್ಲ, ಯಾರು ಭಾಗವಹಿಸ್ತಾ ಇಲ್ಲ. ಒಂದು ಎರಡನೇದು, ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟಂಗೆ ಮನೆಗಳೆಲ್ಲ ಕುಸಿತಾ ಇದೆ, ಅದ್ರ ಬಗ್ಗೆ ಸೋರ್ತಾ ಇದೆ. ಈ ಮಳೆಗಾಲದಲ್ಲಿ ಬಿದ್ದರೂ ಕೂಡ 106 ಜನ ಸತ್ತೋಗ್ಬಿಡ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಇವರು ಇನ್ನೂ ಗಮನಕ್ಕೆ ತರ್ತಾ ಇಲ್ಲ. ಹಿಂಗಾಗಿ ಈ ಎಲ್ಲ ಒಟ್ಟು ಮೂಲಭೂತ ಸಮಸ್ಯೆ ದಲಿತರಿಗೆ ಸಂಬಂಧಪಟ್ಟಂತ MLA ಚಿಕ್ಕಪೇಟೆ MLA ಆದಂತ ಗರುಡಾಚಾರ್ಯ ಅವರು ಕೂಡಲೇ ಗಮನ ಸೆಳೆಯಬೇಕು, ಸರಿಪಡಿಸಬೇಕು ಅಂತ ಹೇಳಿ ಈ ಹೋರಾಟದ ಮುಖಾಂತರ ಅವ್ರನ್ನ ನಾವು ಮನವಿ ಮಾಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ದೊಡ್ಡ ರೀತಿಯಲ್ಲಿ ನಾವು ಜನರನ್ನ ತಂದು ಮುಂದೆ ನಿಮ್ಮ ಮನೆ ಮುಂದೆನೆ ಹೋರಾಟ ಮಾಡಬೇಕು ಅಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಎಲ್ಲ ಕೊಡ್ತದೆ. ನಮಸ್ಕಾರ. ನೋಡಿ, ನಾವು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿರೋದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ MLA ಆದಂತ ಗರುಡಾಚಾರ್ಯ. ಸಿದ್ದಾಪುರದಲ್ಲಿ ದಯಾನಂದ ನಗರ ಕಾಲೋನಿ ಅಂತ ಇದೆ. ಅಲ್ಲಿ ಅಂಬೇಡ್ಕರ್ ಭವನಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಶಾಂಕ್ಷನ್ ಆಗಿರೋ ಬಿಲ್ಡಿಂಗ್ ನ ತಗೊಂಡೋಗಿ ಅವರು ನಾವು ಯಾವ್ದೋ ಒಂದು ದೇವಸ್ಥಾನಕ್ಕಂತ ಹೇಳಿ ಅರ್ಧ ಜಾಗ ಬಿಟ್ಕೊಟ್ರು. ಅದನ್ನ ಹೋರಾಟ ಮಾಡಿ ಮತ್ತೆ ನಾವು ಸ್ಟಂಬೋರ್ಡ್ ಅವ್ರನ್ನೆಲ್ಲ ಕರೆಸಿ ಅದನ್ನ ಹೋರಾಟ ಮಾಡಿ ಏನು ದೇವಸ್ಥಾನಕ್ಕಿತ್ತು ಅದನ್ನ ಅಂಬೇಡ್ಕರ್ ಭವನಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಸೇರಿಸಿದ್ವಿ. ಅದಾದ ನಂತರ ಅಲ್ಲಿ ಕ್ಲಿನಿಕ್ ಮಾಡ್ತೀವಿ ಅಂತ ಹೇಳಿ ಕ್ಲಿನಿಕ್ ಯಾವ್ದು ನಮ್ಮ ಕ್ಲಿನಿಕ್ ನಮ್ಗೆ ಪಕ್ಕದಲ್ಲಿ ನಿಮಾನ್ಸ್, ಒಂದು 2 ನಿಮಿಷಕ್ಕೆ ನಿಮಾನ್ಸ್ ಹಾಸ್ಪಿಟ್ಲು, ಕಿದ್ವಾ ಹಾಸ್ಪಿಟ್ಲು, ಮತ್ತೆ ಅಲ್ಲಿ ನಮ್ಮ ಕ್ಲಿನಿಕ್ ಎಲ್ಲ ಇದೆ. ಅಲ್ಲ, ಗರುಡಾಚಾರ್ಯ ಅವರು ಕುತಂತ್ರದಿಂದ ಮಾಡಿ ಅಂಬೇಡ್ಕರ್ ಭವನವನ್ನ ಬೇರೆ ಇದಕ್ಕೆ ಪರ್ಪಸ್ಗೆ ಯೂಸ್ ಮಾಡಕ್ ಹೋಗ್ತಾ ಇದಾರೆ. ಹಂಗಾಗಿ ಗರುಡಾಚಾರ್ಯ ಅವರೇ, ನೀವು ಮಾಡ್ತಾ ಇರೋದು ತಪ್ಪು. ನಾವು ಖುದ್ದು ಅವ್ರ ಹತ್ರ ಹೋಗಿದ್ವಿ, ಗರುಡಾಚಾರ್ಯ ಅವರು ತಪ್ಪಿಸ್ಕೊಂಡು ತಿರುಗಾಡ್ತಾವ್ರೆ. ಒಂದು ವೇಳೆ ಅಂಬೇಡ್ಕರ್ ಭವನ ಏನಾದ್ರು ಬೇರೆ ಇದಕ್ಕೆ ಯೂಸ್ ಮಾಡಿದ್ರೆ ನಿಮ್ಮ ಮನೆ ಮುಂದೆ ಬಂದು ಕಸ ತಗೊಂಡ್ಬಂದು ನಿಮ್ಮ ಮನೆ ಒಳಗಡೆನೋ ನಿಮ್ಮ ಆಫೀಸ್ ಒಳಗಡೆ ಹಾಕ್ತಿವಿ. ಗರುಡಾಚಾರ್ಯ ಅವ್ರಿಗೆ ಇದು ಎಚ್ಚರಿಕೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ, ಅಲ್ಲಿರುವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಂಬೇಡ್ಕರ್ ಅಧ್ಯಯನ ಕೇಂದ್ರಕ್ಕೆ ಕೊಡಬೇಕು ಅಂತ ಗರುಡಾಚಾರ್ಯಕ್ಕೆ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು.